everyone, welcome to my YouTube channel. My name is Siddesh. I am preparing for my placement just like you. So let's learn, code and get placed together. And in this channel, we are going to improve our problem solving skills. In the first step, I am going to cover basics of Python. So if you are a beginner, listen carefully. After solving around 300 to 400 problem, the one thing that I have noticed here is you don't need to learn everything at once, guys. So you don't need to learn everything at once because okay, ತುಂಬಾ ಜನ ಏನು ಮಾಡ್ತಾರೆ ಅಂದರೆ ಇನ್ಕ್ಲೂಡಿಂಗ್ ಮೀ. ಸೊ ಯಾವುದೇ ಲ್ಯಾಂಗ್ವೇಜ್ ಕಲಿಬೇಕಾದ್ರೂ ಎಲ್ಲ ಕಾನ್ಸೆಪ್ಟ್ನು ಕವರ್ ಮಾಡಿಕೊಂಡು ನೆಕ್ಸ್ಟ್ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಬಟ್ ಯು ಶುಡ್ ನಾಟ್ ಡೂ ದಿಸ್. ಬಿಕಾಸ್ ಏನಕ್ಕಂದರೆ ಸೊ ಪ್ರಾಬ್ಲಮ್ ಸಾಲ್ವಿಂಗು ಯಾವಾಗ ಇಂಪ್ರೂವ್ ಆಗುತ್ತಂದರೆ ನೀವು ಯಾವಾಗ ಪ್ರಾಬ್ಲಮ್ನ ಸಾಲ್ವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರೋ ಆವಾಗಲೇ ಇಂಪ್ರೂವ್ ಆಗೋದು. ಸೊ ನೀವು ಎಲ್ಲ ಪೈಥನ್ ಕಾನ್ಸೆಪ್ಟು ಲೈಕ್ ಜಾವ ಕಾನ್ಸೆಪ್ಟ್ ಯಾವುದೇ ಲ್ಯಾಂಗ್ವೇಜ್ ಕಾನ್ಸೆಪ್ಟ್ ಕಲ್ತ್ಕೊಂಡು ಆಮೇಲೆ ಪ್ರಾಬ್ಲಮ್ ಸಾಲ್ವ್ ಮಾಡ್ತೀನಿ ಅಂದರೆ ಇಟ್ ವಾಂಟ್ ವರ್ಕ್ ಗೈಸ್. So that's why I am telling, okay, I am going to make only 10 to 15 videos. Basic, okay, so basics, fundamentals of Pythons like for loop, while loop and if, else, elif. So ಈ ಥರ ಬೇಸಿಕ್ಸ್ ಯಾವ್ಯಾವ ಓಕೆ ಯಾವ್ಯಾವ ಇಂಪಾರ್ಟೆಂಟ್ ಟಾಪಿಕ್ಸ್ ಇರ್ತಾವೋ ಅದನ್ನು ಮಾತ್ರ ನಾನು ಕವರ್ ಮಾಡ್ತೀನಿ ಅಷ್ಟೇ ಗೈಸ್. ನೆಕ್ಸ್ಟ್ ಸಪೋಸ್ ಎಕ್ಸಾಂಪಲ್ ಜಾವದಲ್ಲೇ ತಗೊಳ್ಳಿ, ಯು ಡೋಂಟ್ ನೀಡ್ ಟು ಲರ್ನ್ ಎವ್ರಿಥಿಂಗ್ ಬಿಕಾಸ್ ಏನಕ್ಕಂದರೆ ಸೊ ಜಾವದಲ್ಲಿ ಸೇಮ್ ಫಾರ್ ಲೂಪ್, ವೈಲ್ ಲೂಪ್ ಆ್ಯಂಡ್ ಕಲೆಕ್ಷನ್ಸ್ ದೀಸ್ ಆರ್ ಆಲ್ ಇಂಪಾರ್ಟೆಂಟ್ಸ್. ಸೊ ನೀವು ಇಫ್ ಯು ಆರ್ ಎ ಬಿಗಿನರ್ ಸೊ ಯು ಡೋಂಟ್ ನೀಡ್ ಟು ಲರ್ನ್ ಎವ್ರಿಥಿಂಗ್ ಅಟ್ ಒನ್ಸ್. ಸೊ ಪ್ಲೀಸ್ ಕೀಪ್ ಇಟ್ ಇನ್ ಮೈಂಡ್. ಸೊ ನೆಕ್ಸ್ಟ್ ಓಕೆ ಏನು ಕೇಳ್ತೀನಿ ಅಂದರೆ ಸೊ ಪ್ರಾಬ್ಲಮ್ ಸಾಲ್ವಿಂಗ್ ಇಂಪ್ರೂವ್ ಆಗೋದೇ ಪ್ರಾಬ್ಲಮ್ ಸಾಲ್ವ್ ಮಾಡಿದಾಗ ಸ್ಟಾರ್ಟ್ ಮಾಡಿದಾಗ ಗಾಯ್ಸ್. ಅದಕ್ಕೆ ಸೊ ನೀವೇನು ಮಾಡಿ ಅಂದರೆ ಸೊ ಫಸ್ಟ್ ಒಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಮಾತ್ರ ಕವರ್ ಮಾಡಿಕೊಂಡು ನೆಕ್ಸ್ಟು ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಸೊ ಇನ್ ದಿ ಸ್ಟೆಪ್ ಟು ಓಕೆ ಐ ಆಮ್ ಗೋಯಿಂಗ್ ಟು ಸಾಲ್ವ್ ಅರೌಂಡ್ 20 to 30 ಪ್ರಾಬ್ಲಮ್ಸ್. ಸೊ ಈಗ ಫಸ್ಟ್ ಸ್ಟೆಪ್ಪಲ್ಲಿ ನಾವು ಏನು ಮಾಡಿರ್ತೀವಿ, ಬೇಸಿಕ್ಸ್ ಆಫ್ ಪೈಥನ್ನ ನಾವು ಕಲ್ತ್ಕೊಂಡಿರ್ತೀವಿ. ಸೊ ಆ ಬೇಸಿಕ್ಸ್ ಆಫ್ ಪೈಥನ್ ಸಪೋಸ್ ಎಕ್ಸಾಂಪಲ್ ಫಾರ್ ಲೂಪ್, ವೈಲ್ ಲೂಪ್ ಇದೆಲ್ಲ ಕಲ್ತ್ಕೊಂಡಿರ್ತೀವಿ. ಸೊ ನಾವು ಅಲ್ಲಿ ಬರೀ ಕಾನ್ಸೆಪ್ಟ್ನ ಮಾತ್ರ ಕವರ್ ಮಾಡ್ಕೊಂಡಿರ್ತೀವಿ. ಅದು ಯಾವ ಥರ ವರ್ಕ್ ಆಗುತ್ತೆ ಅನ್ನೋದು ನಮಗೆ ಗೊತ್ತಿರೋಲ್ಲ. ಸೊ ನಾವೇನು ಮಾಡಬೇಕಂದ್ರೆ ಅದಕ್ಕೆ ನಾವು ಒಂದು 20 to 30 ಪ್ರಾಬ್ಲಮ್ಸು ಈಸಿ ಪ್ರಾಬ್ಲಮ್ ಮಾಡೋಣ. ಸೊ ಈಸಿ ಪ್ರಾಬ್ಲಮ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಕಾನ್ಸೆಪ್ಟ್ ಕವರ್ ಮಾಡಿರ್ತೀವಲ್ಲ ಅದನ್ನು ಪ್ರಾಬ್ಲಮ್ ಸಾಲ್ವಿಂಗಿಗೆ ಯಾವ ಥರ ಅಪ್ಲೈ ಮಾಡಬೇಕು ಅನ್ನೋದು ಗೊತ್ತಾಗುತ್ತೆ. ಸೊ ದ ಸ್ಟೆಪ್ ಒನ್ ಈಸ್ ಸೊ ಈಸಿ ಪ್ರಾಬ್ಲಮ್ಸ್ ಮಾಡೋದು 20 to 30 ಪ್ರಾಬ್ಲಮ್ಸ್ ಮಾಡೋದ್ರಿಂದ ಕಾನ್ಸೆಪ್ಟ್ ನಮಗೆ ಕ್ಲಿಯರ್ ಆಗುತ್ತೆ. ಸೊ ನೆಕ್ಸ್ಟ್ ಏನು ಆಗುತ್ತೆ ಅಂದರೆ ಸೊ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೆ ಸ್ವಲ್ಪ ಕಾನ್ಫಿಡೆನ್ಸ್ ಬರುತ್ತೆ ಗೈಸ್. ಸೊ ನೀವೇನು ಮಾಡಿ ಓಕೆ ಈಗ ಪೈಥನ್ ಕಲಿತು ಡೈರೆಕ್ಟ್ ಡಾಟಾ ಸ್ಟ್ರಕ್ಚರಿಗೆ ಮೂವ್ ಆದರೆ ಸೊ ನೀವು ಓಕೆ ಏನು ಅಂದ್ಕೊಳ್ತೀರ ಅಂದರೆ ಓಕೆ ಇದು ನನ್ನ ಕೈಲಿ ಆಗಲ್ಲ, ಓಕೆ ತುಂಬ ಡಿಫಿಕಲ್ಟ್ ಇದೆ ಅಂತ ಅಂದ್ಕೊಳ್ತೀರ. ಅದಕ್ಕೆ ನಾವೇನು ಮಾಡೋಣ ಅಂದರೆ 20 to 30 ಪ್ರಾಬ್ಲಮ್ಸ್ ಈಸಿ ಪ್ರಾಬ್ಲಮ್ಸ್ ಮಾಡಿದರೆ ಓಕೆ ನಿಮಗೊಂದು ಕಾನ್ಫಿಡೆಂಟ್ ಬರುತ್ತೆ. ಆ್ಯಂಡ್ ದೀಸ್ 20 to 30 ಪ್ರಾಬ್ಲಮ್ಸ್ ಆರ್ ಎನಫ್ ಟು ಕಂಫರ್ಟಬಲ್ ವಿತ್ ಎನಿ ಲ್ಯಾಂಗ್ವೇಜ್ ಓಕೆ ಲೈಕ್ ಪೈಥನ್. ಓಕೆ ನೀವು ಏನು ಮಾಡ್ತೀರ ಅಂದರೆ ಪೈಥನ್ ಓಕೆ ಇವರು ಪೈಥನಲ್ಲಿ ಮಾಡ್ತಿದ್ದಾರೆ. ಸೊ ನಾನು ಜಾವದಲ್ಲಿ ಕಲಿತಿದ್ದೀನಿ. ಸೊ ಇದೆಲ್ಲ ಮಾಡಬೇಡಿ ಗಾಯ್ಸ್. ಏನಕ್ಕಂದರೆ ಲ್ಯಾಂಗ್ವೇಜ್ ಡಸಂಟ್ ಮ್ಯಾಟರ್ ಗಾಯ್ಸ್. ಸೊ ನಿಮಗೇನಾದರೂ ಜಾವದಲ್ಲಿ ಸಪೋಸ್ ಎಕ್ಸಾಂಪಲ್ಲಿ ಪೈಥನಲ್ಲಿ ಫಾರ್ ಲೂಪ್ನೇ ಒಂಥರ ಬರಿತೀವಿ, ಜಾವದಲ್ಲಿ ಫಾರ್ ಲೂಪ್ನ ಒಂಥರ ಬರಿತೀವಿ. ಬಟ್ ವರ್ಕ್ ಫ್ಲೋ ಸೇಮ್ ಗಾಯ್ಸ್. ಓಕೆ ಸೇಮ್ ವರ್ಕ್ ಫ್ಲೋ. ಅದಕ್ಕೆ ನೀವೇನು ಮಾಡಿ ಅಂದರೆ ಸೊ ಯಾವುದಾದ್ರೂ ಲ್ಯಾಂಗ್ವೇಜ್ ಆಗಲಿ ಕಲ್ತ್ಬಿಡಿ ಲೈಕ್ ಜಾವಾ, ಪೈಥಾನ್, C++ ಯಾವುದಾದ್ರೂ ಕಲ್ತ್ಕೊಳ್ಳಿ. ಬಟ್ ಮೇಯ್ನ್ಲಿ ಫೋಕಸ್ ಆನ್ ಪ್ರಾಬ್ಲಮ್ ಸಾಲ್ವಿಂಗ್ಸ್. ಸೊ ಇಟ್ಸ್ ಇಟ್ ಗೈಸ್. ಆ್ಯಂಡ್ ಇನ್ ದಿ ಓಕೆ ಫಸ್ಟ್ ಸ್ಟೆಪ್ ನಾವೇನು ಮಾಡ್ತೀವಿ, ಬೇಸಿಕ್ಸ್ ಆಫ್ ಪೈಥನ್ ಕವರ್ ಮಾಡ್ತೀವಿ. ನೆಕ್ಸ್ಟು 20 to 30 ಪ್ರಾಬ್ಲಮ್ಸ್ ಸಾಲ್ವ್ ಮಾಡ್ತೀವಿ. ಇದರಿಂದ ಏನಾಗುತ್ತೆ ಅಂದರೆ ಕಾನ್ಫಿಡೆಂಟ್ ಇನ್ಕ್ರೀಸ್ ಆಗುತ್ತೆ ಆ್ಯಂಡ್ ಆಲ್ಸೋ we get comfortable with language. And in the step 3 this is very very most important guys. Okay, if you are aiming for product based company or any service based company, okay, you should not skip the data structure and algorithms. So ಏನಕ್ಕೆ ಹೇಳ್ತೀನಿ ಅಂದರೆ ಸೊ ಲೈಕ್ ಪ್ರಾಡಕ್ಟ್ ಬೇಸ್ಡ್ ಕಂಪನಿ ಲೈಕ್ ಅಮೆಝಾನ್, ಗೂಗಲ್ ಇಲ್ಲೆಲ್ಲ 70 to 80% ಡಾಟಾ ಸ್ಟ್ರಕ್ಚರ್ನೇ ಕೇಳೋದು ಗೈಸ್. ಆ್ಯಂಡ್ ಇನ್ ಓಕೆ ಸರ್ವಿಸ್ ಬೇಸ್ಡ್ ಕಂಪನಿ ಲೈಕ್ TCS, ಇನ್ಫೋಸಿಸ್, ದಿಸ್ ಆರ್ ಆಲ್ ಆಸ್ ಸಮ್ ಅರೌಂಡ್ 50 to 60%. ಓಕೆ ಏನು ಹೇಳ್ತಾರೆ ಅಂದರೆ ಸೊ ಇಲ್ಲಿ ಎಲ್ಲ ಟ್ರೀ, ಗ್ರಾಫು, ಈವನ್ ಅರೇ, ಸ್ಟಾಕ್ ಎಲ್ಲನೂ ಕೇಳ್ತಾರೆ. ಇಲ್ಲಿ TCS ಅಲ್ಲಿ ಲೈಕ್ ಓಕೆ ಟ್ರೀ ಡಾಟಾ ಸ್ಟ್ರಕ್ಚರ್ ಓಕೆ ಕೇಳ್ತಾರೆ. ಸೊ ಅದಕ್ಕೆ ನಾವೇನು ಮಾಡೋಣ ಅಂದರೆ ಸೊ ಡಾಟಾ ಸ್ಟ್ರಕ್ಚರ್ ಆ್ಯಂಡ್ ಆಲ್ಗೋರಿದಮ್ಸ್. ಸೊ ಇನ್ ಡಾಟಾ ಸ್ಟ್ರಕ್ಚರ್ ಆ್ಯಂಡ್ ಆಲ್ಗೋರಿದಮ್ಸ್ ಐ ಆಮ್ ಗೋಯಿಂಗ್ ಟು ಸಾಲ್ವ್ ದಿ ಪ್ರಾಬ್ಲಮ್ಸ್ ಆನ್ ಲೀಡ್ ಕೋಡ್ ಆ್ಯಂಡ್ ಗೀಕ್ಸ್ ಫಾರ್ ಗೀಕ್ಸ್. ಸೊ ಏನಕ್ಕೆ ಇಲ್ಲೇ ಸಾಲ್ವ್ ಮಾಡ್ತಿದೆ ಅಂದರೆ ದೇರ್ ಆರ್ 2 ಮೇನ್ಲಿ ಅಡ್ವಾಂಟೇಜ್. ಸೊ ಏನಂದರೆ ನಿಮ್ಮ ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಲು ಇಂಪ್ರೂವ್ ಆಗುತ್ತೆ. ಆ್ಯಂಡ್ ಲೀಡ್ ಕೋಡು, GFCL ಎಲ್ಲ ಕ್ವಾಲಿಟಿ ಪ್ರಾಬ್ಲಮ್ಸ್ ಇರ್ತವೆ. ಆ್ಯಂಡ್ ಓಕೆ ನಿಮ್ಮ ಕೋಡಿಂಗ್ ಪ್ರೊಫೈಲ್ ಬಿಲ್ಡ್ ಆಗುತ್ತೆ. ಸೊ ಈ ಕೋಡಿಂಗ್ ಪ್ರೊಫೈಲ್ ಬಿಲ್ಡ್ ಆದರೆ ಸೊ ಅದನ್ನು ನೀವು ರೆಸ್ಯೂಮಲ್ಲಿ ಹಾಕಿ ನೀವು ಪ್ರೂಫ್ ತೋರಿಸ್ಬೋದು. ಓಕೆ ನೋಡಿ ನಾವು ಇಷ್ಟು ಪ್ರಾಬ್ಲಮ್ ಸಾಲ್ವ್ ಮಾಡಿದ್ದೀವಿ. ಓಕೆ ಸೊ ದಟ್ಸ್ ವೈ
Okay, I mainly focus on lead code and geeks for geeks. Okay, next. ಓಕೆ ಆನ್ ಡಾಟಾ ಸ್ಟ್ರಕ್ಚರ್ ಅಂಡ್ ಆಲ್ಗೋರಿದಮಲ್ಲಿ ನಾನು ಫಸ್ಟ್ ಏನು ಮಾಡ್ತೀನಿ ಅಂದರೆ, ಸಪೋಸ್ ಎಕ್ಸಾಂಪಲ್ ಫಸ್ಟ್ ಏನು ಮಾಡ್ತೀನಿ ಅಂದರೆ, ಎಕ್ಸಾಂಪಲ್ ಒಂದು ಡಾಟಾ ಸ್ಟ್ರಕ್ಚರ್ ತಗೊಳ್ಳಿ ಲೈಕ್ ಸ್ಟಾಕ್. ಓಕೆ, ಸ್ಟಾಕಲ್ಲಿ ನಾನು ಏನು ಮಾಡ್ತೀನಿ ಅಂದರೆ, ಫಸ್ಟ್ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಡೈರೆಕ್ಟ್ ಪ್ರಾಬ್ಲಮ್ ಸಾಲ್ವಿಂಗೇ ಜಂಪ್ ಆಗಲ್ಲ ಗೈಸ್. ಡೈರೆಕ್ಟ್ ಸ್ಟಾಕ್ ಪ್ರಾಬ್ಲಮ್ ತಗೊಂಡು ನಾನು ಸಾಲ್ವ್ ಮಾಡೋಕೆ ಹೋಗಲ್ಲ. ಫಸ್ಟು ಸ್ಟಾಕಲ್ಲಿ ಯಾವ ಥರ ವರ್ಕ್ ಆಗುತ್ತೆ, ನೆಕ್ಸ್ಟು ವಾಟ್ ಆರ್ ದಿ ಆಪರೇಷನ್ಸ್. ಓಕೆ, ಯಾವ ಥರ ಸ್ಟಾಕಲ್ಲಿ ಏನೇನು ಆಪರೇಷನ್ ಇದೆ, ಲೈಕ್ ಪುಷ್, ಪಾಪ್ ಅಂಡ್ ಲೈಕ್ ದಟ್. ಓಕೆ, ಅಂಡ್ ಟಾಪ್. ಓಕೆ, ದೀಸ್ ಆರ್ ಆಲ್. ಆಮೇಲೆ ಸ್ಟಾಕಲ್ಲಿ ಫಸ್ಟು ವರ್ಕ್ ಫ್ಲೋ ಯಾವ ಥರ ವರ್ಕ್ ಆಗುತ್ತೆ ಅಂತ ಹೇಳ್ತೀನಿ. ಆಪರೇಷನ್ಸ್ ಇದೆ ಮತ್ತು ಸ್ಟಾಕ್ದು. ಓಕೆ, ಇನಿಷಿಯಲ್ ಟೈಮ್ ಕಾಂಪ್ಲೆಕ್ಸಿಟಿ, ಸ್ಪೇಸ್ ಕಾಂಪ್ಲೆಕ್ಸಿಟಿ, ಇದೆಲ್ಲ ಹೇಳ್ತೀನಿ. ಸಿ, ಟೈಮ್ ಕಾಂಪ್ಲೆಕ್ಸಿಟಿ ಆ್ಯಂಡ್ ಸ್ಪೇಸ್ ಕಾಂಪ್ಲೆಕ್ಸಿಟಿ ವಿಲ್ ವೇರಿ based on the problem. Okay, you don't need to worry. I will explain how to identify the time complexity, whether it is big O of n, big O of n square. I will cover all those. Okay, but I don't make any videos on time complexity and space complexity because ಏನಕ್ಕಂದರೆ, ಸೊ ನೀವು ಟೈಮ್ ಕಂಪ್ಲೆಕ್ಸಿಟಿ, ಸ್ಪೇಸ್ ಕಂಪ್ಲೆಕ್ಸಿಟಿ ವೇರಿ ಆಗ್ತಿರುತ್ತೆ, ಲೈಕ್ ಪ್ರಾಬ್ಲಮ್ ಟು ಪ್ರಾಬ್ಲಮ್ ವೇರಿ ಆಗ್ತಿರುತ್ತೆ. ಸೊ ದಟ್ಸ್ ವೈ ಐ ಡೋಂಟ್ ಮೇಕ್ ಎನಿ videos on time complexity and space complexity. But if you want, you can go and explore any other YouTube channels, so you can find. ನೆಕ್ಸ್ಟ್, ಓಕೆ, ಸ್ಟಾಕ್ ಆ್ಯಂಡ್ ಕ್ಯೂ. ಓಕೆ, ಸ್ಟಾಕ್ ಸಪೋಸ್ ಎಕ್ಸಾಂಪಲ್ ಈ ಥರ ಆಯಿತು. ಫಸ್ಟ್ ಏನು ಮಾಡ್ತೀನಿ, ವರ್ಕ್ ಎಕ್ಸ್ಪ್ಲೇನ್ ಮಾಡ್ತೀನಿ, ಆಪರೇಷನ್ಸು, ಟೈಮ್ ಕಂಪ್ಲೆಕ್ಸಿಟಿ ಆ್ಯಂಡ್ ಸ್ಪೇಸ್ ಕಂಪ್ಲೆಕ್ಸಿಟಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಆಮೇಲೆ ಸೊ ನೆಕ್ಸ್ಟ್ ಅದಾದಮೇಲೆ ಏನು ಮಾಡೋಣ, ಸೊ ಫರ್ ಸ್ಟಾಕಿಗೆ ನಾವು ಎಕ್ಸಾಂಪಲ್ ಕೊಡ್ತಿರೋದು, ಫರ್ ಸ್ಟಾಕಿಗೆ ಅರೌಂಡ್ 10 to 15 ಪ್ರಾಬ್ಲಮ್ ಸಾಲ್ವ್ ಮಾಡೋಣ. ಸೊ 10 to 15 ಗೈಸ್, ನೀವು ಯಾವತ್ತೇ ಆಗಲಿ ಕ್ವಾಂಟಿಟಿ ನೋಡಬೇಡಿ, ಕ್ವಾಲಿಟಿ ನೋಡಿ. ಅಂದರೆ ಲೈಕ್ 10 to 15 ಪ್ರಾಬ್ಲಮ್ ಸಾಲ್ವ್ ಮಾಡಿದರೆ ಓಕೆ, ನಾನು ಸ್ಟಾಕ್ನಲ್ಲಿ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೋದು ಅಂತ ಯೋಚನೆ ಮಾಡಬೇಡಿ. ಸೊ ಈ 10 to 15 ಪ್ರಾಬ್ಲಮ್ನ ಯಾವ ಥರ ಅರ್ಥ ಮಾಡ್ಕೊಂಡಿದ್ದೀರಾ ಮತ್ತು ಏನು ಪ್ಯಾಟ್ರನ್ ಗೊತ್ತಿದೆ ಅದೆಲ್ಲ ತಿಳ್ಕೊಂಡ್ರೆ ನೀವು ಯು ಕ್ಯಾನ್ ಈಸಿಲಿ ಸಾಲ್ವ್ ಎನಿ ಪ್ರಾಬ್ಲಮ್ಸ್. ಸೊ ದಟ್ಸ್ ವೈ ಐ ಫಾಲೋ ದೀಸ್ 5 ಸ್ಟೆಪ್ ವೈಲ್ ಸಾಲ್ವಿಂಗ್ ಎನಿ ಪ್ರಾಬ್ಲಮ್ಸ್. ಸೊ ನಾನು ಏನು ಮಾಡ್ತೀನಿ ಅಂದರೆ, ಫಸ್ಟ್ ಪ್ರಾಬ್ಲಮ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಈ ಪ್ರಾಬ್ಲಮಲ್ಲಿ ಈ ಥರ ಟಾಸ್ಕ್, ಈ ಥರ ಇನ್ಪುಟ್ ಕೊಟ್ಟಿದ್ದಾರೆ, ಈ ಥರ ಟಾಸ್ಕ್ ಇದೆ ಅಂತ. ನೆಕ್ಸ್ಟ್ ಏನು ಮಾಡ್ತೀನಿ ಅಂದರೆ, ಸೆಕೆಂಡು ಇನ್ಪುಟ್ ಕ್ಲಾರಿಫೈ ಮಾಡ್ತೀನಿ. ಅಂದರೆ ಓಕೆ, ಸಪೋಸ್ ಈಗ ಎಕ್ಸಾಂಪಲ್ ಲೀಡ್ ಕೊಡು ಗೀಕ್ಸ್ ಫಾರ್ ಗೀಕ್ಸಲ್ಲಿ ಏನು ಮಾಡಿರ್ತಾರೆ ಅಂದರೆ, ಸೊ ಪ್ರಾಬ್ಲಮ್ ಕೊಟ್ಟು ಇನ್ಪುಟ್ ಕೊಟ್ಟಿರ್ತಾರೆ, ಅದನ್ನು ಇನ್ಪುಟ್ ಯಾವ ಥರ ಇದೆ ಅಂತ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ನೆಕ್ಸ್ಟ್ ಪ್ಯಾಟ್ರನ್ ಬಿಹೈಂಡ್ ಈಚ್ ಕ್ವಶನ್ ಆ್ಯಂಡ್ ಓಕೆ, ಪ್ಯಾಟ್ರನ್ ಬಿಹೈಂಡ್ ಈಚ್ ಕ್ವಶನ್. ಸೊ ಲಿಸನ್ ಕೇರ್ಫುಲಿ ಗೈಸ್. ಓಕೆ, ಆ್ಯಂಡ್ ದಿಸ್ ಈಸ್ ವೆರಿ ವೆರಿ ಪ್ಯಾಟ್ರನ್ ಬಿಹೈಂಡ್ ಈಚ್ ಕ್ವಶನ್. ಓಕೆ, ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಗೈಸ್. ಸೊ ಏನಕ್ಕೆ ಹೇಳ್ತೀನಿ ಅಂದರೆ, ಸೊ ಪ್ರಾಬ್ಲಮ್ನು ನೀವು ಅರ್ಥ ಮಾಡ್ಕೊಳ್ತೀರಾ, ಇನ್ಪುಟ್ನು ನೀವು ಓಕೆ ನೋಡಿದ ತಕ್ಷಣನೇ ಅರ್ಥ ಮಾಡ್ಕೊಳ್ತೀರಾ, ಬಟ್ ಅದರಲ್ಲಿ ಆ ಕ್ವಶನಲ್ಲಿ ಯಾವ ಥರ ಪ್ಯಾಟ್ರನ್ ಇದೆ ಅಂತ ಗೊತ್ತಾಗಬೇಕು. ಸೊ ನೀವು ಡಾಟಾ ಸ್ಟ್ರಕ್ಚರಲ್ಲಿ ನೀವು ಎಷ್ಟು ಪ್ರಾಬ್ಲಮ್ ಆದರೂ ಸಾಲ್ವ್ ಮಾಡಿ ಗೈಸ್, ಅರೌಂಡ್ 600 to 700 ಲೈಕ್ 1000 ಪ್ರಾಬ್ಲಮ್ ಸಾಲ್ವ್ ಮಾಡಿ. ಸೊ ನಿಮ್ಗೇನಾದರೂ ಪ್ಯಾಟ್ರನ್ ಗೊತ್ತಾಗಿಲ್ಲ ಅಂದರೆ ಓಕೆ, ವೇಸ್ಟ್ ಗೈಸ್. ಸೊ ನಾನು ಅದಕ್ಕೆ ಹೇಳ್ತಿರೋದು, ಸೊ ಫೋಕಸ್ ಆನ್ ಕ್ವಾಲಿಟಿ ಓವರ್ ದೆನ್ ಕ್ವಾಂಟಿಟಿ. ಸೊ ನೀವೇನು ಮಾಡಬೇಕಂದ್ರೆ, ಪ್ರತಿಯೊಂದು ಪ್ರಾಬ್ಲಮ್ಗೂ ಓಕೆ, ಈಗ ಎಕ್ಸಾಂಪಲ್ ಸ್ಟಾಕ್ದೊಂದು ಪ್ರಾಬ್ಲಮ್ ಇರುತ್ತೆ, ನಿಮ್ಗೆ ಗೊತ್ತಿರುತ್ತೆ ಸ್ಟಾಕ್, ಓಕೆ ಇದು ಸ್ಟಾಕ್ ಪ್ರಾಬ್ಲಮ್ಸ್ ಅಂತ. ಹೇಗೆ ಗೊತ್ತಿರುತ್ತೆ, ಅಲ್ಲಿ ಪ್ಯಾಟ್ರನ್ ಅಬ್ಸರ್ವೇಷನ್ ಮಾಡಿರ್ಬೇಕು ನೀವು. ಸೊ ಇಲ್ಲಾಂದರೆ ನೀವು ಆ ಪ್ರಾಬ್ಲಮ್ನ ಮತ್ತೆ ವಿಸಿಟ್ ಮಾಡಿದಾಗ ನೀವು ಕನ್ಫ್ಯೂಸ್ ಆಗ್ತಿರೋ, ಓಕೆ ನಾವು ಯಾವುದು ಡಾಟಾ ಸ್ಟ್ರಕ್ಚರ್ ಅಪ್ಲೈ ಮಾಡಬೇಕು ಅಂತ. ಸೊ ಪ್ಯಾಟ್ರನ್ ಅಬ್ಸರ್ವೇಷನ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಗೈಸ್. ಸೊ ನೆಕ್ಸ್ಟ್ ಫಸ್ಟ್ ಏನು ಮಾಡ್ತೀವಿ, ಓಕೆ ಫಸ್ಟು ಕ್ವಶನ್ ಓದ್ತೀವಿ, ನೆಕ್ಸ್ಟ್ ಇನ್ಪುಟ್ ಕ್ಲಾರಿಫೈ ಮಾಡ್ತೀನಿ. ಸೆಕೆಂಡ್ ಏನು ಮಾಡ್ತೀರಾ, ಪ್ಯಾಟ್ರನ್. ಓಕೆ, ಈ ಕ್ವಶನಲ್ಲಿ ಈ ಥರ ಪ್ಯಾಟ್ರನ್ ಇದೆ ಅಂತ ಗೊತ್ತಾಗುತ್ತೆ. ನೆಕ್ಸ್ಟು ಅಪ್ರೋಚ್ ಅಂದರೆ ಹೆಂಗೆ ಗೊತ್ತಾ, ಈಗ ನೀವು ಸ್ಟ್ಯಾಕ್ ಓಕೆ ಪ್ರಾಬ್ಲಮಲ್ಲಿ ಸ್ಟ್ಯಾಕ್ ವರ್ಕ್ ಆಗುತ್ತೆ ಅಂತ ಗೊತ್ತಾಗುತ್ತೆ. ಓಕೆ, ಈ ಸ್ಟ್ಯಾಕ್ ಯೂಸ್ ಮಾಡಿಕೊಂಡು ಯಾವ ಥರ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಬೋದು. ಓಕೆ, ಯಾವ ಥರ ಪ್ರಾಬ್ಲಮ್ ಸಾಲ್ವ್ ಮಾಡ್ತೀರಾ. ಓಕೆ, ಯಾವಾಗಲೂ ಅಪ್ರೋಚ್ ಮಾಡ್ಬೇಕಾದ್ರೆ ಯಾವ ಥರ ಪ್ರಾಬ್ಲಮ್ ಸಾಲ್ವ್ ಮಾಡ್ತೀರೋ ಅನ್ನೋದಕ್ಕಿಂತ ಯಾಕೆ ಇದೇ ಅಪ್ರೋಚು ಯೂಸ್ ಆಗುತ್ತೆ, ಹೇಗೆ ಯೂಸ್ ಆಯಿತು. You should always be curious guys, like okay why this approach works, how this approach works, like okay, and I am going to cover this one also. Then after after that in the step 5 okay, ಟೈಮ್ ಕಂಪ್ಲೆಕ್ಸಿಟಿ ಆ್ಯಂಡ್ ಸ್ಪೇಸ್ ಕಂಪ್ಲೆಕ್ಸಿಟಿ ಅಂದರೆ, ಸಪೋಸ್ ಎಕ್ಸಾಂಪಲ್ ಈ ಅಪ್ರೋಚ್ ಸ್ಟ್ಯಾಕಲ್ಲಿ ಒಂದು ಪ್ರಾಬ್ಲಮ್ ಕೊಟ್ಟಾಗ ಓಕೆ, ಇದಕ್ಕೆ ನೀವು ಇನ್ಪುಟ್ ಕ್ಲಾರಿಫೈ ಮಾಡ್ಕೊಂಡ್ರಿ, ಪ್ಯಾಟ್ರನ್ ಗೊತ್ತಾಯಿತು, ಯಾವ ಥರ ಅಪ್ರೋಚ್ ಪ್ರಾಬ್ಲಮು ಯಾವ ಥರ ವರ್ಕ್ ಆಗುತ್ತೆ ಅಂತ ಗೊತ್ತಾಯಿತು. ನೆಕ್ಸ್ಟ್ ಅದಕ್ಕೆ ಟೈಮ್ ಕಂಪ್ಲೆಕ್ಸಿಟಿ ಆ್ಯಂಡ್ ಸ್ಪೇಸ್ ಕಂಪ್ಲೆಕ್ಸಿಟಿ. ಸಪೋಸ್ ಇಫ್ ಯು ಆರ್ ಏಮಿಂಗ್ ಫಾರ್ ಪ್ರಾಡಕ್ಟ್ ಬೇಸ್ಡ್ ಕಂಪನಿ, ದೇ ವಿಲ್ ಆಲ್ವೇಸ್ ಲುಕ್ ಫಾರ್ ದಿ ಆಪ್ಟಿಮಲ್ ಸೊಲ್ಯೂಷನ್ ಗೈಸ್. ಸಪೋಸ್ ಎಕ್ಸಾಂಪಲ್ಲು ನಿಮ್ಮದು ಬ್ರೂಟ್ ಫೋರ್ಸು, ನಾನು ಹೇಳ್ತೀನಿ ಗೈಸ್ ಬ್ರೂಟ್ ಫೋರ್ಸ್ ಅಂದರೆ ಏನು, ಆಪ್ಟಿಮಲ್ ಅಂದರೆ ಅಂತ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕಾದ್ರೆ ಹೇಳ್ತೀನಿ. ಬಿಗ್ ಆಫ್ ಎನ್ ಸ್ಕ್ವೇರ್. ಸೊ ಓಕೆ, ನಿಮ್ಮದು ಸೊಲ್ಯೂಷನ್ ಏನಾದರೂ ಟೈಮ್ ಕಂಪ್ಲೆಕ್ಸಿಟಿ ಬಿಗ್ ಆಫ್ ಎನ್ ಸ್ಕ್ವೇರ್ ಇತ್ತಂದರೆ, ಸೊ ಅಮೆಝಾನ್, ಮೈಕ್ರೋಸಾಫ್ಟ್, ಗೂಗಲಲ್ಲೆಲ್ಲ ದೇ ಲುಕ್ ಫಾರ್ ಬಿಗ್ ಆಫ್ ಎನ್ for means optimal solution, not okay, this is just an example guys. Okay, they look for optimization. That's why time complexity and space complexity is very important. You have to analyze the time complexity and space complexity for each problem. In the step 6 okay, in the step 6 I am going to write code. Okay,
ಸೊ ರೈಟ್ ಕೋಡ್ ಓಕೆ ನೀವೇನು ಮಾಡ್ತೀರಾ ಫಸ್ಟು ಪ್ರಾಬ್ಲಮ್ ಎಲ್ಲ ಮಾಡ್ತೀರಾ ನೆಕ್ಸ್ಟ್ ಇನ್ಪುಟ್ ಕ್ಲಾರಿಫಿಕೇಷನ್ ಪ್ಯಾಟರ್ನ್ ಅಬ್ಸರ್ವ್ ಮಾಡ್ತೀರಾ ಸ್ಟೆಪ್ ಓಕೆ ಸ್ಟೆಪ್ ಅಪ್ರೋಚ್ ಯಾವ ಥರ ವರ್ಕ್ ಆಗುತ್ತೆ ಅಂತ ಎಲ್ಲ ತಿಳ್ಕೊಳ್ತೀರಾ ನೆಕ್ಸ್ಟ್ ಟೈಮ್ ಆ್ಯಂಡ್ ಸ್ಪೇಸ್ ಕಾಂಪ್ಲೆಕ್ಸಿಟಿ ಅನಲೈಸ್ ಮಾಡ್ತೀರಾ ನೆಕ್ಸ್ಟು ನಾವು ಪ್ರಾಬ್ಲಮ್ನ ಕೋಡ್ನ ಸೊ ಲೀಡ್ ಕೋಡ್ ಓಕೆ ಐದರ್ ಇಟ್ ಈಸ್ ಓಕೆ ಇಫ್ ದ ಪ್ರಾಬ್ಲಮ್ ಈಸ್ ಇನ್ ದಿ ಲೀಡ್ ಕೋಡ್ ಆರ್ GFG ವಿ ಕ್ಯಾನ್ ಎಕ್ಸಿಕ್ಯೂಟ್ ಓಕೆ ಸೊ ಈ ಥರ ಮಾಡೋದ್ರಿಂದ ಏನಾಗುತ್ತೆ ನಿಮಗೆ ಕಂಫರ್ಟಬಲ್ ಆಗಿರುತ್ತೆ ಅಂದರೆ ಲೈಕ್ ಪ್ರತಿಯೊಂದು ಡಾಟಾ ಸ್ಟ್ರಕ್ಚರ್ನು ಅರ್ಥ ಆಗುತ್ತೆ ಪ್ರತಿಯೊಂದು ಯಾವುದಾದ್ರೂ ಪ್ರಾಬ್ಲಮ್ಸ್ ಬಂದರೆ ಯಾವ ಥರ ಫೇಸ್ ಮಾಡಬೇಕು ಲೈಕ್ ಯಾವ ಥರ ಪ್ರಾಬ್ಲಮ್ ಓದಬೇಕು ಯಾವ ಥರ ಇನ್ಪುಟ್ನ ಅನಾಲಿಸಿಸ್ ಮಾಡಬೇಕು ಆ ಪ್ರಾಬ್ಲಮ್ದು ಪ್ಯಾಟ್ರನ್ ಏನಿದೆ ನೆಕ್ಸ್ಟು ಆ ಪ್ರಾಬ್ಲಮ್ಗೆ ಯಾವ ಥರ ಅಪ್ರೋಚ್ ತಿಳ್ಕೊಬೋದು ನೆಕ್ಸ್ಟ್ ಆ ಪ್ರಾಬ್ಲಮ್ ಟೈಮ್ ಕಾಂಪ್ಲೆಕ್ಸಿಟಿ ಸ್ಪೇಸ್ ಕಾಂಪ್ಲೆಕ್ಸಿಟಿ ಏನು ಇದೆಲ್ಲ ತಿಳ್ಕೊಬೋದು ಸೊ ಆಮೇಲೆ ನೀವು ಅದು ಇಷ್ಟೆಲ್ಲ ಗೊತ್ತಾದ್ಮೇಲೆ ಯು ಕ್ಯಾನ್ ಆಟೋಮೆಟಿಕ್ಲಿ ಇಂಪ್ಲಿಮೆಂಟ್ ದಿ ಸೊಲ್ಯೂಷನ್ ದಿಸ್ ಈಸ್ ಹೌ ಐ ಸಾಲ್ವ್ ದಿಸ್ DSA problems guys so you should always be very clear about problems and input and pattern okay ಸೊ ನೀವು ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ ಸೊ ಇನ್ಕ್ಲೂಡಿಂಗ್ ಮೀ ಸೊ ನಾನೇನು ಮಾಡ್ತಿದ್ದೆ ಅಂದರೆ ಸೊ ಬಿಗಿನರ್ ಇಲ್ಲಿದ್ದಾಗ ಸೊ ಫಸ್ಟ್ ಪ್ರಾಬ್ಲಮ್ ಓದ್ತಿದ್ದೆ ಸೊ ಓಕೆ ಇದಕ್ಕೆ ಯಾವ ಥರ ಸೊಲ್ಯೂಷನ್ ನಾವು ಯಾವ ಡಾಟಾ ಸ್ಟ್ರಕ್ಚರು ಯಾವ ಪ್ಯಾಟರ್ನ್ ಅಂತಲೂ ಗೊತ್ತಾಗ್ತಿಲ್ಲ ಸೊ ಡೈರೆಕ್ಟಾಗಿ ChatGPT ಹೋಗ್ತಿದ್ದೆ ಸೊ ಅಪ್ಲೋಡ್ ಮಾಡ್ಕೊಳ್ತಿದ್ದೆ ಯಾವ ಥರ ವರ್ಕ್ ಆಗುತ್ತೆ ಸೊಲ್ಯೂಷನ್ ಅಲ್ಲಿ ಏನು ಮಾಡ್ತಿದ್ದೆ ಅಂದರೆ ಸೊ ಈ ಸೊಲ್ಯೂಷನ್ ಯಾವ ಥರ ವರ್ಕ್ ಆಗುತ್ತೆ ಅಂತ ಮಾತ್ರ ನನಗೆ ಗೊತ್ತಾಗ್ತಿತ್ತು ಬಟ್ ಯಾಕೆ ಈ ಸೊಲ್ಯೂಷನ್ ವರ್ಕ್ ಆಗುತ್ತೆ ಅಂತ ಗೊತ್ತಾಗ್ತಿರಲಿಲ್ಲ ಸೊ ದಟ್ಸ್ ವೈ ಯು ಶುಡ್ ಆಲ್ವೇಸ್ ಫಾಲೋ ದಿ 6 ಸ್ಟೆಪ್ಸ್ ಫಸ್ಟ್ ಪ್ರಾಬ್ಲಮ್ ಸಾಲ್ವಿಂಗ್ ಓಕೆ ಈ ಥರ ಮಾಡ್ಕೊಂಡ್ರೆ ನಿಮಗೆ ತುಂಬ ಈಸಿ ಆಗುತ್ತೆ ಮತ್ತು ಡಿಫಿಕಲ್ಟಿನೂ ಫೇಸ್ ಆಗಲ್ಲ ಯಾಕಂದರೆ ನೀವು ನೀವು ಬೇಸಿಕ್ಸ್ ಆಫ್ ಪೈಥಾನ್ ಕಲಿತು ಡೈರೆಕ್ಟ್ ಡಾಟಾ ಸ್ಟ್ರಕ್ಚರ್ಗೆ ಹೋದರೆ ಡೆಫಿನೆಟ್ಲಿ ನೀವು ಡಿಫಿಕಲ್ಟ್ ಫೇಸ್ ಮಾಡ್ತೀರಾ ಗೈಸ್ ಸೊ ದಟ್ಸ್ ವೈ ನೀವೇನು ಮಾಡಬೇಕಂದ್ರೆ ಫಸ್ಟು ಬೇಸಿಕ್ಸ್ ಆಫ್ ಪೈಥಾನ್ ಕಲ್ತ್ಕೊಂಡು ನೆಕ್ಸ್ಟ್ ಪ್ರಾಬ್ಲಮ್ ಸಾಲ್ವಿಂಗ್ ಮಾಡಿ ಅಂದರೆ ಸಮ್ ಅರೌಂಡ್ 20 to 30 ಪ್ರಾಬ್ಲಮ್ ಈಸಿ ಪ್ರಾಬ್ಲಮ್ಸು ಅವಾಗ ನೀವೇನು ಮಾಡ್ತೀರೋ ಓಕೆ ನಿಮಗೆ ಕಾನ್ಫಿಡೆಂಟು ಬರುತ್ತೆ ನೆಕ್ಸ್ಟು ಓಕೆ ನಿಮಗೆ ಲ್ಯಾಂಗ್ವೇಜ್ ಜೊತೆ ಕಂಫರ್ಟಬಲ್ ಆಗುತ್ತೆ ನೆಕ್ಸ್ಟ್ ಡಾಟಾ ಸ್ಟ್ರಕ್ಚರಲ್ಲಿ ವಿ ಆಲ್ವೇಸ್ ಫಾಲೋ ದಿ 6 ಸ್ಟೆಪ್ ಓಕೆ and this is all about our introduction video so in the next video I am going to start basics of pythons okay till then bye bye guys